10 ಮತ್ತೆ 11ನೇ ತಾರೀಕು ಮಧ್ಯದಲ್ಲಿ ನಮ್ಮ ಮಹಾಲಿಂಗ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿದಲ್ಲಿ ಒಂದು ಡಕಾಯಿಟಿ ಕೇಸ್ ರಿಜಿಸ್ಟರ್ ಹಾಕಿದ್ದು. ಆ ಡಕಾಯಿಟಿ ಯಾವ ರೀತಿ ಆಗಿದೆ ಅಂದ್ರೆ, ಒಂದು ಅಕ್ಕಿದು ಟ್ರಕ್ ಹೋಗ್ತಾ ಇತ್ತು. ಇಲ್ಲಿಂದ ಮಹಾರಾಷ್ಟ್ರ ಪಾಸಿಂಗ್ ಟ್ರಕ್ MH09CU8190 ಗಂಗಾವತಿಯಿಂದ ಕೋಲ್ಹಾಪುರ್ ಕಡೆ ಒಂದು ಅಕ್ಕಿ ಲೋಡ್ ತಗೊಂಡು ಹೋಗ್ತಾ ಇದ್ದು. ಅದರಲ್ಲಿ ಸುಮಾರು 25 ಟನ್ ಅಕ್ಕಿ ಇತ್ತು. 6,12,500 ವ್ಯಾಲ್ಯೂದು. ಹೋಗುವಾಗ ಇವರು ನಮ್ಮ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್, ಮಹಾಲಿಂಗ್ಪುರ್ ಸ್ಟೇಷನ್ ಲಿಮಿಟ್ ಅಲ್ಲಿ ಸೈದಾಪುರ್ ಕ್ರಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ 2 ಗಾಡಿ ಈ ಅಕ್ಕಿ ಟ್ರಕ್ಗೆ ಫಾಲೋ ಮಾಡ್ತಾರೆ. ಈ 2 ಗಾಡಿ ಅಂದ್ರೆ ಇನೋವಾ ಕಾರ್ ಮತ್ತೆ ಗ್ರೇ ಕಲರ್ ಇನೋವಾ ಕಾರ್ ಮತ್ತೆ ವೈಟ್ ಕಲರ್ ಸ್ಕಾರ್ಪಿಯೋ. ಪ್ರತಿಯೊಂದು ಗಾಡಿಯಲ್ಲಿ 4 ಜನ. ಇವರು ಫಸ್ಟ್ ಮುದೋಲಲ್ಲಿ ಭೇಟಿ ಆಗ್ತಾರೆ. ಮತ್ತೆ ಇವರಿಗೆ ಮಾಹಿತಿ ಇರುತ್ತೆ, ಒಬ್ಬ ಇನ್ಫಾರ್ಮೆಂಟ್ ಇವರಿಗೆ ಹೇಳ್ತಾ ಇರ್ತಾರೆ, ಈ ತರ ಒಂದು ಟ್ರಕ್ ಬರ್ತಾ ಇದೆ, ಬಾಗಲಕೋಟೆ ಸೈಡ್ ಇಂದ ಬರ್ತಾ ಇದೆ. ಅವರು ಮುದೋಲಲ್ಲಿ ಸೇರಿಸ್ಬಿಟ್ಟು ಮತ್ತೆ ಅವರಿಗೆ ಮಹಾಲಿಂಗ್ಪುರ್ ತನಕ ಫಾಲೋ ಮಾಡ್ತಾರೆ. ಸುಮಾರು 10-10:15 ತನಕ ಆಗತ್ತೆ. ಅಲ್ಲಿ ಡ್ರೈವರ್ಗೆ ಅಲ್ಲಿ ಸೈದಾಪುರ್ ಕ್ರಾಸ್ನ ಸ್ವಲ್ಪ ಮುಂದೆ ಇಳಿಸ್ಬಿಟ್ಟು, ಡ್ರೈವರ್ ಒಬ್ಬನೇ ಇದ್ದ ಆ ಟ್ರಕ್ ಅಲ್ಲಿ ಇಳಿಸ್ಬಿಟ್ಟು, ಆ ಡ್ರೈವರ್ಗೆ ಕಣ್ಣಲ್ಲಿ ಒಂದು ಪಟ್ಟಿ ಕಟ್ಬಿಟ್ಟು ಅವನ ಗಾಡಿಯಲ್ಲಿ ಸೇರಿಸ್ಬಿಟ್ಟು ಇನ್ನೊಬ್ಬ ಗಾಡಿಯಲ್ಲಿ ಇರುವ ಆ ಟ್ರಕ್ಗೆ ಅಥಣಿ ಲಿಮಿಟ್ಸ್ ಅಲ್ಲಿ ಒಂದು ರೈಸ್ ಫ್ಯಾಕ್ಟರಿ ಇದೆ, ಅಲ್ಲಿ ತನಕ ಡ್ರೈವ್ ಮಾಡ್ತಾರೆ, ರಾತ್ರಿನೇ ಡ್ರೈವ್ ಮಾಡ್ತಾರೆ. ಅಲ್ಲಿ ಆ ಫ್ಯಾಕ್ಟರಿ ಮಾಲೀಕ ಅವರಿಗೆ ನಂಬಿಸ್ಬಿಟ್ಟು ಇದು ನಮ್ಮ ಅಕ್ಕಿ ಇದೆ ಅಂತ ಸೆಲ್ ಮಾಡ್ತಾರೆ, ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಮತ್ತೆ ವಾಪಸ್ ಕರ್ಕೊಂಡ್ ಬರುವಾಗ ಇವರಿಗೆ ಡ್ರೈವರ್ಗೆ ಒಂದ್ ಕಡೆ ಕಾಗವಾಡ ಲಿಮಿಟ್ ಅಲ್ಲಿ ಡ್ರೈವರ್ಗೆ ಮತ್ತೆ ಆ ಖಾಲಿ ಟ್ರಕ್ಗೆ ಒಂದ್ ಕಡೆ, ಮತ್ತೆ ಅದಕ್ಕಿಂತ 100-150 ಮೀಟರ್ ದೂರ ರಾತ್ರಿನೇ ಡ್ರೈವರ್ಗೆ ಒಂದ್ ಕಡೆ ಬಿಡ್ತಾರೆ. ನಮ್ಮಲ್ಲಿ ಇದು 17/1/2026ಗೆ FIR ರಿಜಿಸ್ಟರ್ ಆಗಿದೆ. FIR ರಿಜಿಸ್ಟರ್ ಆದ ನಂತರ ನಮ್ಮ CPI ಬನಹಟ್ಟಿ HR ಪಾಟೀಲ್ ಅವರ ನೇತೃತ್ವದಲ್ಲಿ ಮಲ್ಟಿಪಲ್ ಟೀಮ್ ಫಾರ್ಮ್ ಆಯಿತು. ಮಾಲಿಂಗ್ಪುರ್ PSI ಒಂದು ಟೀಮ್ಗೆ ಹೆಡ್ ಮಾಡಿದ್ರು, ತೆರದಾಲ್ PSI ಇನ್ನೊಂದು ಟೀಮ್ಗೆ ಹೆಡ್ ಮಾಡಿದ್ರು. ಅವರು CCTV ಎಲ್ಲ ಕ್ಯಾಮ್ರಾ ಚೆಕ್ ಮಾಡಿಬಿಟ್ಟು, ಮತ್ತೆ ಇವರು ಡ್ರೈವರ್ಗೆ ಸ್ವಲ್ಪ ಮಾಹಿತಿ ಇತ್ತು, ಇನೋವಾ ವೆಹಿಕಲ್ ಮೇಲೆ SK ಅಂತ 2 ಶಬ್ದ ಇದೆ, ಅದ್ರ ಮೇಲೆ ಅವರು ಡಿಟೆಕ್ಟ್ ಮಾಡಿದ್ರು. ಇಮಿಡಿಯೇಟ್ಲಿ ನಮಗೆ 21/10/2026ಗೆ ಇನೋವಾ ವೆಹಿಕಲ್ ಜೊತೆಗೆ ಆ ವೆಹಿಕಲ್ ಆರೋಪಿ ಯಾರಿದ್ದಾರೆ 4 ಜನ, ಸಂಜು ವಿಠಲ್ ಕಾಡ್ಗೋಲ್ 28 ವಯಸ್ಸು, ರೆಸಿಡೆಂಟ್ ಜಮಖಂಡಿ, ಸಂಗಮೇಶ್ ಅರ್ಜುನ್ ಕಾಂಬ್ಲೆ 39 ಇಯರ್ಸ್, ಮೈಗೂರ್ ವಾಸ, ವಿಶ್ವನಾಥ್ ಏಜ್ 29, ಸಂತೋಷ್ ಯಮನಪ್ಪ ಕಾಂಬ್ಲೆ ಏಜ್ 31, ಜಮಖಂಡಿ ವಾಸ. ಸೊ ನಮಗೆ ಇನೋವಾ ವೆಹಿಕಲ್ ಮತ್ತೆ ಈ 4 ಜನ ನಮ್ಗೆ ಇಮಿಡಿಯೇಟ್ಲಿ ಸಿಕ್ಕಿದ್ರು. ಇವರಿಗೆ ಇಂಟ್ರೋಗೇಟ್ ಮಾಡುವಾಗ ನಮ್ಗೆ ಗೊತ್ತಾಯ್ತು ಈ ಕೇಸಲ್ಲಿ ಮಾಸ್ಟರ್ ಮೈಂಡ್ ಬಿಜಾಪುರ್ದು ಟೀಮ್ ಇದೆ. ಅವನದು ಹೆಸರು ಜಾಕೀರ್, ಸನ್ ಆಫ್ ಗಫೂರ್ ಶಾ, ವಯಸ್ಸು 26 ವರ್ಷ. ಅವರ ಜೊತೆಗೆ ಇನ್ನೂ 3-4 ಜನ ಹುಡುಗರು ಅಂತ ಫಸ್ಟ್ ಅವರೇ ಪ್ಲಾನ್ ಮಾಡಿದ್ದಾರೆ. ಅವನು ಆ 4 ಜನ ಸ್ಕಾರ್ಪಿಯೋ ಅಲ್ಲಿ ಯಾರಿದ್ರು ಸೇಮ್ ಆಫೆನ್ಸ್ ಬಿಜಾಪುರಲ್ಲಿ ಕೂಡ ಒಂದ್ ಕಡೆ ಮಾಡಿದ್ದಾರೆ. ಇದೇ ರೀತಿ ಮೋಟಸ್ ಆಪರೆಂಡಿ ಇಂದ ಒಂದ್ ಗಾಡಿಗೆ ಹೋಗ್ತಾರೆ, ಒಂದು ಗಾಡಿ ಡ್ರೈವರ್ಗೆ ಇಳಿಸ್ಬಿಟ್ಟು ಆ ಅಕ್ಕಿ ಬೇರೆ ಕಡೆ ಮಹಾರಾಷ್ಟ್ರ ಕಡೆ ಡಿಸ್ಪೋಸ್ ಮಾಡಿದ್ದಾರೆ. ಸೇಮ್ ಮೋಟಸ್ ಆಪರೆಂಡಿ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಸೊ ಈ ತರ ಮತ್ತೆ ಮಾಹಿತಿ ಕಲೆಕ್ಟ್ ಆದ ನಂತರ ಈ 4 ಜನಕ್ಕೆ ಕೂಡ ನಾವು 24 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಈಗಾಗಲೇ ಟೋಟಲ್ 8 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇನೋವಾ ಅಲ್ಲಿ ಮೇನ್ ಪರ್ಸನ್ ಸಂಜು ವಿಠಲ್ ಕಾಡ್ಕೋಲ್ ಪ್ಲಸ್ 3 ಮೆಂಬರ್ಸ್, ಸ್ಕಾರ್ಪಿಯೋ ಅಲ್ಲಿ ಮೇನ್ ಪರ್ಸನ್ ಜಾಕೀರ್ ಹುಸೇನ್ ಪ್ಲಸ್ 3 ಮೆಂಬರ್ಸ್. ಇದರಲ್ಲಿ ಇನ್ನೊಬ್ಬ ಪರ್ಸನ್ ಸಾದಿಕ್ ಅಂತ ಇದ್ರು, ಅವ್ರ ಬ್ರದರ್ ಜಾಕೀರ್ದು ನಮ್ಗೆ ಇನ್ನೂ ಅಬ್ಸ್ಕಾಂಡಿಂಗ್ ಇದ್ದಾರೆ, ಅವ್ರ ಅರೆಸ್ಟ್ ಮಾಡಬೇಕು. ಮತ್ತೆ ಇನ್ನೊಬ್ಬ ಪರ್ಸನ್ ಖಾಜಾ ಅಮೀನ್ ಯಾರ್ ಗಾಡಿಯಲ್ಲಿ ಇಲ್ಲ, ಬಟ್ ಈ ನಮ್ಮಲ್ಲಿ ಇರುವ ಅಕ್ಕಿ ಟ್ರಕ್ ಮೂವ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದು, ಅವರಿಗೆ ಬಿಜಾಪುರ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಲ್ಲಿ ಸುಮಾರು ನಾವು 3,80,000 3,90,000 ಮತ್ತೆ 2 ವೆಹಿಕಲ್, ಒಂದು ಇನೋವಾ ವೆಹಿಕಲ್ ಮತ್ತೆ ಸ್ಕಾರ್ಪಿಯೋ ನಾವು ಸೀಸ್ ಮಾಡಿದ್ದೀವಿ. ಇವರು ಡಿಸ್ಪೋಸ್ ಮಾಡುವಾಗ ಇರೋ ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ 5 to 6 lakhs ಅಲ್ಲಿ ಡಿಸ್ಪೋಸ್ ಮಾಡಿದ್ರು. ಇಮಿಡಿಯೇಟ್ಲಿ ಆಫೆನ್ಸ್ ಆದ ನಂತರ ಇವರು ಬೇರೆ ಕಡೆ ಡಿಸ್ಪೋಸ್ ಆಯ್ತು. ಕೆಲವು ಅಮೌಂಟ್ ಇವರು ಖರ್ಚು ಮಾಡಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಇವರಿಗೆ CDR ಬೇಸಿಸ್ ಮೇಲೆ ನಮಗೆ ಇವರು ಸಿಕ್ಲಿಲ್ಲ. ನಮಗೆ ಆರೋಪಿದು ಐಡೆಂಟಿಟಿ ಇನಿಷಿಯಲಿ ಗೊತ್ತಾಯಿತು. ಇವರು ಇನೋವಾ ಅಲ್ಲಿ ಇರುವ ಆರೋಪಿ ಇಂಟ್ರೋಗೇಷನ್ ಆದ ನಂತರ ನಮಗೆ ಬೇರೆ ಕಡೆ ಜಾಕೀರ್ ಯಾರಿದ್ದಾರೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಯಿತು. ಜಾಕೀರ್ದು ಮೇನ್ ಮಾಸ್ಟರ್ ಮೈಂಡ್ ಇದೆ, ಬಟ್ ಜಾಕೀರ್ ಯಾವುದು ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ.